ಮೊಕ್ಕದ ಮೇಲೆ ಲೈಟ್ ಪಾಸಿಟಿವ್ ಸಿ ಡಿ ಈ ಲೈಟ್ ಇರ್ಬೇಕು ಅಲ್ವಾ ಬಾಸ್? ನಿಮ್ಮದು ಸಿ ಡಿ ಅಲ್ವಾ? ಆರ್ಟಿಸ್ಟ್ ಯಾರ ಹತ್ರ ಲೈಟ್ ಸ್ವಲ್ಪ ಇದಾಯ್ತಲ್ಲ, ಅದನ್ನ ಎಷ್ಟು ಬೇಕು ಝೂಮ್ ಮಾಡ್ಕೋಬೋದು. ಮತ್ತೆ ಇದೇನು ಟಚ್ ಮಾಡ್ಬೇಡ, ಇದನ್ನ ರೆಕಾರ್ಡ್ ಮಾಡ್ಕೊಳ್ಳಿ ಬೇಡ ಅಂತ ಪ್ರಶಾಂತ್ ಈ ಕಡೆ ಬನ್ನಿ ಬನ್ನಿ. Please come. ಅಜಯ್ ಶುರು ಮಾಡ್ಬೇಡ. ಅಲ್ಲಿ ಮಧ್ಯದಲ್ಲೆಲ್ಲ ಮಧ್ಯಕ್ಕೆ ಹೋಯ್ತೀನಿ ಬಿಡಿ. ಮಧ್ಯಕ್ಕೆ ಹೋಯ್ತೀನಿ, ಅದನ್ನು ಸ್ವಲ್ಪ ಇದು ಮಾಡಿಕೊಡಿ.
ಮಾಡ್ತೋಗ್ಬಿಟ್ಟ ಇಲ್ಲ ಹಾಂ ಪ್ರಶಾಂತ ಸೇಮ್ ರಘುವರನ್ ಥರ ಕಾಣಿಸ್ತಾರೆ. ಪ್ಲೀಸ್ ಟರ್ನ್ ಕ್ಯಾಮ್ರಾ ಅಂತ ಇದನ್ನು ಆನ್ ಆಗಿದೆ. ಟರ್ನ್ ಕ್ಯಾಮ್ರಾ ಆನ್ ಆಗಿದೆ. ಇಟ್ಕೊಳ್ಳಿ ಆಮೇಲೆ ಗಮನ ಕಾಪಿ ಇಟ್ಕೊಳ್ಳಿ ಅವ್ನಿಗೆ. ಕಾಪಿ ಕುಡಿದ್ರೆ ಇಟ್ಕೊಳ್ಳಿ ಅವ್ನು ಕರೀರಿ ಅವ್ನಿಗೆ. ಮಧ್ಯ ಹೋಗ್ಬಿಡ. ಹಾಂ ಹೋಗ್ತೀನಿ ಅಲ್ಲಿ ಹೋಗ್ತೀನಿ. ಅಲ್ಲಿ ಮುಖ ಕೊಡುವಾಗ ಹಾಂ ಗೊತ್ತು ಈ ದಿನ ಕಲಾರತ್ನ ಸಂಸ್ಥೆ ಹಾಗೂ ಸಂಜೆ ಮಾತು ಹೊರತಂದಿರುವ ನಮ್ಮ ಆತ್ಮೀಯ ಗೆಳೆಯರಾದ ಸಂಪಾದಕರು ತಂದಿರುವ ರನ್ಔಟ್ ಮ್ಯಾಗಝಿನ್ ಕಾರ್ಯಾಲಯ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಆತ್ಮೀಯವಾಗಿ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ನಮ್ಮ ಗೆಳೆಯರಾದ ಸಂಪತ್ ಅವ್ರನ್ನ ನಾನು ಸವಿನಯವಾಗಿ ವೇದಿಕೆಗೆ ಆಹ್ವಾನಿಸ್ತೇನೆ. ಮೊದಲಿಗೆ ಒಂದು ರೀತಿ ಸಂಪತ್ ಅವ್ರದ್ದು ಹಾಗೂ ಮತ್ತೊಬ್ಬರು ವ್ಯಕ್ತಿ ಬಗ್ಗೆ ನಾನು ಹೇಳಬೇಕು ಅಂತಂದರೆ ವಿಜಯ್ ಕುಮಾರ್ ಸರ್ ಅವರು. ಬಹುಶಃ ಅವ್ರಿಗೆ ಜ್ಞಾಪಕ ಇದೆ ಏನೋ ಗೊತ್ತಿಲ್ಲ. ಸಂಪತ್ ಅವ್ರದ್ದು ಮೊದಲನೇ ಭೇಟಿ ವಿಷ್ಣು ಸರ್ ಅವ್ರಿಗೆ ದಕ್ಷಿಣ ಭಾರತದ ಫಿಲ್ಮ್ ಫೇರ್ ಒಂದು ಜೀವಮಾನ ಸಾಧನ ಪ್ರಶಸ್ತಿ ಬಂದಾಗ ಅವರೊಂದು ಪ್ರಥಮ ವಿಶೇಷ ಲೇಖನ ತಂದಿದ್ರು ವಿಷ್ಣು ಸರ್ ಅವ್ರ ಬಗ್ಗೆ. ಅದನ್ನು ಖುದ್ದಾಗಿ ಭೇಟಿ ಮಾಡಿದಾಗ ಆಗ ವಿಜಯ್ ಕುಮಾರ್ ಸರ್ ಅವರು ಜೊತೆಯಲ್ಲಿದ್ದಾಗ ಅವ್ರು ಭಾಳ ಆಗಿಂದ ಆ ಕಾಲದಿಂದ ಭಾಳ ಮೆಚ್ಚಿಕೊಂಡು ಆ ಥರ ಸಂದರ್ಭದಲ್ಲಿ ಸಿಕ್ಕಿದಾಗೆಲ್ಲ ಅವ್ನ ಬೆಂತಟ್ಟಿ ಪ್ರೋತ್ಸಾಹಿಸ್ತಾರೆ. ಈ ದಿನ ಇಲ್ಲಿವರೆಗೂ ಅವರ ಕೆಲಸ ಕಾರ್ಯಗಳ ಒತ್ತಡದ ಮಧ್ಯೆ ಇಲ್ಲಿವರೆಗೂ ಬಂದಿರೋದ್ರಿಂದ ನಮಗೆ ಅವ್ರ ಪರ ಹೃತ್ಪೂರ್ವಕ ಧನ್ಯವಾದಗಳು. ಸವಿನಯವಾಗಿ ಅವ್ರನ್ನ ವೇದಿಕೆಗೆ ಆಹ್ವಾನಿಸ್ತೀನಿ. ಏನು ಕರೀಲಾಗಲ್ಲ ಬಂದ್ಬಿಟ್ಟು ನಿಮ್ಮ ಕ್ಯಾಮ್ರಾ ತಗೊಳ್ಳಿ. ಈಗ ಸಂಪಾದಕರಾದ ಸಂಪತ್ ಅವರು ಅವರ ಕೃತಿ ರನ್ಔಟ್ ಬಗ್ಗೆ ನಾಲ್ಕು ಮಾತಾಡಬೇಕು ಅಂತ. ಸಂಸ್ಕೃತಿಯಲ್ಲಿಗೂ ನನ್ನ ನಮಸ್ಕಾರಗಳು. ಮತ್ತು ನನ್ನ ಗುರುಗಳಾದಂತಹ ಗಿರಿಕಾಸರಿ ಸಾಹೇಬರಿಗೆ, ಮತ್ತು ನನ್ನ ಗುರುಗಳಾದಂತಹ ರಘುಸಿಂಗ್ ಸಾಹೇಬರಿಗೆ, ಮತ್ತು ನನ್ನ ಅಣ್ಣನ ಸಮಾನವಾದಂತಹ ಥಾಮಸ್ ವಿಶ್ವ ಸಾಹೇಬರಿಗೆ, ಮತ್ತು ನನ್ನ ಅಣ್ಣನ ಸಮಾನವಾದ ವಿಜಯಕುಮಾರ್ ಸಾಹೇಬರಿಗೆ ಮೊದಲಿಗೆ ಆಧಾರದ ಸ್ವಾಗತವನ್ನು ಕೋರ್ತಾ ನಾನು ರನ್ಔಟ್ ಪುಸ್ತಕದ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ರನ್ಔಟ್ ಅನ್ನೋದು ನಮ್ಮ ಸಿನಿಮಾ ಭಾಷೆಯಲ್ಲಿ ಶೂಟಿಂಗ್ ಮಾಡುವ ಸಂದರ್ಭದಲ್ಲಿ 400 ಅಡಿಯ ಒಂದು ರೀಲ್ ಇರುತ್ತೆ. ಅದು ಚಿತ್ರೀಕರಣ ಮಾಡುವಾಗ ರೀಲೆಲ್ಲ ಮುಗಿದಾದ ತಕ್ಷಣ ರನ್ಔಟ್ ಅಂತ ಹೇಳ್ತಾರೆ. ಆಗ ಮತ್ತೆ ಕ್ಯಾಮರಾಮನ್ ರನ್ಔಟ್ ಅಂತ ಹೇಳಿದಾಗ ಮತ್ತೆ ಅದನ್ನ ರೀಲನ್ನು ತಂದು ಮತ್ತೆ ಮ್ಯಾಗ್ಝಿನ್ ಅದನ್ನ ಫಿಲ್ಮ್ ಮಾಡಿಬಿಟ್ಟು ಮತ್ತೆ ಸಿನಿಮಾ ಶೂಟಿಂಗ್ ಶುರು ಮಾಡೋದಕ್ಕೆ ರನ್ಔಟ್ ಅಂತ ಹೇಳ್ತಾರೆ. ಇವತ್ತಿನ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದ ಸಮಸ್ಯೆಗಳನ್ನ ನಾನು ಈ ಪುಸ್ತಕದಲ್ಲಿ ದಾಖಲಿಸ್ತಾ, ಸೊ ಕನ್ನಡ ಚಿತ್ರಕ್ಕೂ ಕೂಡ ಮುಂದೊಂದು ದಿನ ಹೀಗೆ ಹಾಕ್ತಾ ಹೋದ್ರೆ ರನ್ಔಟ್ ಆಗಬಹುದೇನೋ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ನಾನು ಒಂದಿಷ್ಟು ತುಸು ಎಚ್ಚರಿಕೆಯ ಮಾತುಗಳನ್ನು ಹಾಕ್ತಾ ಒಂದು ಸಣ್ಣ ಪುಸ್ತಕ ಬರೆದಿದ್ದೀನಿ. ಅದು ಹೇಗೆ ಅಂದ್ರೆ ಅದು ಪುಸ್ತಕ ಅಲ್ಲ, ನನ್ನ ಗುರುಗಳಿಗೆ ನಾನು ಒಪ್ಪಿಸೋ ಒಂದು ಸಣ್ಣ ಪಾಠದ ತರ
ನನ್ನ ಗುರುಗಳೆಲ್ಲ ಎಲ್ಲರಿಗೂ ಎಲ್ಲವೂ ವಿಷಯ ಗೊತ್ತಿದೆ. ಆದ್ರೆ ಸಾಂಕೇತಿಕವಾಗಿ 100 ವರ್ಷ ತುಂಬಿದ ಸಂದರ್ಭದಲ್ಲಿ ನಾನು ಒಂದು ಪುಸ್ತಕ ಬರಿಬೇಕು ಅಂತ ಅಂದ್ಕೊಂಡೆ. ಹಾಗಾಗಿ ಈ ಒಂದು ಸಣ್ಣ ಪುಸ್ತಕವನ್ನು ಬರೆದಿದ್ದೀನಿ. ಅದು ಪುಸ್ತಕ ಓದುಗರಿಗೆ ಮಾತ್ರ ಅದು ಒಂದಿಷ್ಟು ಮಾಹಿತಿಗಳನ್ನು ಒದಗಿಸ್ತೇ ಹೊರತು ಪತ್ರಕರ್ತರಿಗಾಗ್ಲಿ, ನನ್ನ ಸಿನಿಮಾದ ಉದ್ಯೋಗಿ ಸಹೋದ್ಯೋಗಿಗಳಿಗಾಗಲಿ ಎಲ್ಲರಿಗೂ ವಿಷಯ ಗೊತ್ತಿರುತ್ತಂತೆ. ಹಾಗಾಗಿ ಈ ಪುಸ್ತಕವನ್ನು ನಾನು ಬೃಹತ್ ಪುಸ್ತಕ ಅಂದ್ಕೊಳ್ಳೋದಿಲ್ಲ, ನಾನು ಅದನ್ನ ನನ್ನ ಹೆಗ್ಗಳಿಕೆ ಅಂದ್ಕೊಳ್ಳೋದಿಲ್ಲ. ಸೊ ನನ್ನ ಒಂದು ಪುಸ್ತಕನ ನೀವೆಲ್ಲರೂ ಆಧರಿಸ್ತೀರಿ ಅಂತ ಹೇಳಿ ನಾನು ಆ ಪುಸ್ತಕವನ್ನು ನಾನು ಗುರುಗಳಿಗೆ ಗುರುದಕ್ಷಿಣೆಯಾಗಿ ನಾನು ಈ ಮೂಲಕ ನಾನು ಅರ್ಪಿಸ್ತಾ ಇದ್ದೇನೆ. ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು. ಹಾಗೆ ಮತ್ತೆ ಈಗ ಪುಸ್ತಕ ಬಿಡುಗಡೆಯನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ಅನ್ಕೋತಾ ಇದ್ದೀನಿ. ಹಾಗಾಗಿ ಈ ಪುಸ್ತಕವನ್ನ ಈಗ ಬಿಡುಗಡೆ ಮಾಡ್ತಾ ಇದ್ದೀವಿ. ವಿಜಯ ಹತ್ರ ಅದ್ಭುತ ಹಂಸದಲ್ಲಿ ಪುಸ್ತಕ ಬಿಡುಗಡೆ ಆಗಿದೆ. ಪುಸ್ತಕ ಕುರಿತು ಮೊದಲಿಗೆ ನಮ್ಮ ಗುರುಗಳಾದಂತಹ ಕೆ.ಎಸ್. ಕಸ್ತೂರಿ ಸಾಹೇಬರು ನಮಸ್ಕಾರ. ವೇದಿಕೆಯಲ್ಲಿರುವಂಥ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಅಧ್ಯಕ್ಷರಾದಂತಹ ನನ್ನ ಆತ್ಮೀಯ ಗೆಳೆಯರು ಹಾಗೂ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾದಂಥ ಬಾಬುಗಳೇ, ನನ್ನ ಆತ್ಮೀಯರು ಮತ್ತು ಸ್ವಲ್ಪ ರನ್ಔಟ್ ಬೇಗ ಖಾಲಿಯಾಗಿದೆ ಅನ್ನೋ ಈ ಪುಸ್ತಕವನ್ನು ಬಿಡುಗಡೆ ಮಾಡೋದಕ್ಕೆ ಇದೊಂದು ಕಿರು ಹೊತ್ತಿಗೆ. ಆದರೆ ಇವತ್ತಿನ ಕನ್ನಡ ಚಲನಚಿತ್ರದ ಏಳು ಬೀಳುಗಳ ಬಗ್ಗೆ ಒಂದು ಕ್ಷಕಿರಣ ಬೇರಿದ್ದಾರೆ ಅಂತ ಹೇಳೋದಕ್ಕೆ ಸಂತೋಷ. ಇವತ್ತು ಕನ್ನಡದಲ್ಲಿ ಬಹಳ ವಿಪುಲವಾಗಿ ಸಿನಿಮಾ ಸಾಹಿತ್ಯ ಬರ್ತಾ ಇದೆ. ಅದು ವಿಪುಲವಾಗಿ ಸಾಹಿತ್ಯ ಕೃಷಿಯೋ ವಿಪುಲವಾದ ಸಾಹಿತ್ಯ ಕೃಷಿಯನ್ನು ಕಾಲದಲ್ಲಿ ನಡೆಸಬೇಕು. ಆದರೆ ಒಂದು ಬಹಳ ಸಂತೋಷದ ವಿಷಯ ಏನು ಅಂತಂದರೆ, ಕನ್ನಡದಲ್ಲಿ ಸಿನಿಮಾ ಬಗ್ಗೆ ಯಾವುದಾದ್ರೂ ಸಾಹಿತ್ಯ ಅಂತಂದರೆ ಅದು ಕಲಾವಿದರ ಬಗ್ಗೆ ಅಥವಾ ಅಲ್ಲಿಯ ವಿವಾದಗಳ ಬಗ್ಗೆ ಮಾತ್ರ ಅಂತ ನಾವು ತಿಳ್ಕೊಂಡಿರೋಂಥ ಸಂದರ್ಭದಲ್ಲಿ ಗೊತ್ತು, ಸಾಮಾಸರಿಗೂ ಗೊತ್ತು, ಯಾವುದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ತಮಗೆ ಗೊತ್ತು. ಅದನ್ನು ಈಗಷ್ಟೇ ನಾನು ತಾಮಸ್ ಅವರು ಹೇಳ್ತಾ ಇದ್ದೆ. ಮುಂಚೆ ಒಂದು ಕಾಲದಲ್ಲಿ ನಾವು ಕತ್ತಿ ಇದು ಚಾಕು ಚೂರಿ ಅದು ಸಿನಿಮಾದಲ್ಲಿ ನೋಡ್ತಾ ಇದ್ರು. ಈಗ ನಮ್ಮ ಸಭೆಗಳಲ್ಲೂ ಬರೋದು ಶುರುವಾಗಿದೆ ಅಂತೇಳಿ. ಅಂಥ ಸಂದರ್ಭದಲ್ಲಿ ಆ ತರಹದ ಯಾವುದೇ ಕಾಂಟ್ರವರ್ಸಿಗಳ ಬಗ್ಗೆ ಮಾತನಾಡದೆ ಸಿನಿಮಾದ ನಿಜವಾದ ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ನನ್ನ ಶಕ್ತಿಯನ್ನು ಕೆಲವು ವರ್ಷಗಳ ಹಿಂದೆ ಒಂದು ಯಾವುದೋ ಸಮಾರಂಭದಲ್ಲಿ ಡಾಕ್ಟರ್ ಕಿರಂ ನಾಗರಾಜ್ ಅವ್ರ ಜೊತೆಗೆ ನಾನು ಕೂಡ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿತ್ತು.
ಆಗ ಕಿರಮ್ ಅವರು ಒಂದು ಬಹಳ ಮಾರ್ಮಿಕವಾದಂತಹ ಒಂದು ಮಾತನ್ನು ಹೇಳಿದರು. ಅದೇನಂತಂದರೆ ಸಿನಿಮಾ ರಂಗದಲ್ಲಿ ಇವತ್ತು ಸಿನಿಮಾ ಕುರಿತು ಮಾತನಾಡೋದು ಅಂತಂದರೆ ಅದರ ವ್ಯವಹಾರ ಕುರಿತು ಮಾತಾಡೋದು ಅಷ್ಟು ಮಟ್ಟಿಗೆ ಮಾತ್ರ ನಿಂತೋಗಿದೆ. ಸಾಹಿತ್ಯದಲ್ಲಾಗಲಿ, ರಂಗಭೂಮಿಯಲ್ಲಾಗಲಿ, ಸಂಗೀತದಲ್ಲಾಗಲಿ ಆ ಥರದ ಪ್ರವೃತ್ತಿ ಇಲ್ಲ. ಇವತ್ತು ಸಾಹಿತ್ಯದಲ್ಲಿ ಮಾತಾಡೋದು ಅಂತಂದರೆ ಕೃತಿಯ ಕಾಣಿಸುವ ಅದು ಅದರ ವಿಷನ್ ಏನು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅದು ಯಾವ ರೀತಿಯಲ್ಲಿ ನಮ್ಮ ಇವತ್ತಿನ ಪ್ರಸ್ತುತ ಸಮಾಜದ ಎಲ್ಲ ಆಗುಹೋಗುಗಳಿಗೆ ಅದು ದನಿಯಾಗ್ತಿದೆ ಅಂತ ಮಾತಾಡ್ತೀವಿ. ರಂಗಭೂಮಿನ ಬಗ್ಗೆ ಮಾತಾಡೋ ಕೂಡ ಅದೇ ಮಾತಾಡ್ತೀವಿ. ಆದರೆ ಸಿನಿಮಾಕ್ಕೆ ಬಂದಾಗ ಮಾತ್ರ ಯಾವುದೋ ಕಾರಣಕ್ಕೆ ಅದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಏನು, ಅದು ಎಷ್ಟು ಲಾಸ್ ಆಯಿತು, ಪ್ರೊಡ್ಯೂಸರ್ ಎಷ್ಟು ಮನೆ ಕಟ್ಸ್ಕೊಟ್ರು, ಈ ಥರದ ದೊಡ್ಡ ಸುದ್ದಿ ಆಗ್ತಿದೆಯೋ ಹೊರತು ಆ ಸಿನಿಮಾ ಏನನ್ನು ಹೇಳಕ್ ಹೊರಟಿದೆ, ಅದು ಇವತ್ತು ಅಗತ್ಯ ಇದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಅಂಥ ಒಂದು ಸಂದರ್ಭದಲ್ಲಿ ನಾವು ಈ ಇಡೀ ಸಿನಿಮಾ ಸಾಹಿತ್ಯದ ಬಗ್ಗೆ, ಕೃಷಿಯ ಬಗ್ಗೆನೇ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ಕಾಲ ಇವತ್ತು ಬಂದಿದೆ. ಒಂದು ಕಾಂಟ್ರವರ್ಸಿ ಬಗ್ಗೆ ಮಾತಾಡ್ತಾರೆ, ಇಲ್ಲ ನಮಗೆಲ್ಲರಿಗೂ ಗೊತ್ತಿರುವಂಥ ಸರ್ಕಲ್ನೇ ಪುನಃ ಸಾಹಿತ್ಯ ಅಂತ ಕೊಡ್ತಾ ಇರ್ತೀವಿ. ಈಗ ಭಕ್ತ ಧ್ರುವ, ಸತಿ ಸುಲೋಚನ ಕನ್ನಡದ ಮೊದಲನೇ ಸಿನಿಮಾ ಅಂತ ನಮ್ಗೆ ಯಾರಿಗೂ ಹೇಳಬೇಕಾಗಿಲ್ಲ, ಯಾಕಂದ್ರೆ ನಂಗೆ ಗೊತ್ತು. ಅಥವಾ ಬೇಡರ ಕಣ್ಣಪ್ಪ ರಾಜ್ಕುಮಾರ್ ಅವರ ಮೊದಲ ಸಿನಿಮಾ ಅಂತ ಹೇಳೋದು ನನಗೇನು ಬೇಕಾಗಿಲ್ಲ. ಅಥವಾ ಬಂಗಾರದ ಮನುಷ್ಯ ವರ್ಷಾನುಗಟ್ಟಲೆ ಸಿನಿಮಾ ಓಡ್ತು ಅನ್ನೋದ್ರ ಬಗ್ಗೆ ಕೂಡ ಬೇಕಾಗಿಲ್ಲ. ಇವೆಲ್ಲ ಮಾಹಿತಿ ನಮ್ಮೆಲ್ಲರಿಗೂ ಗೊತ್ತಿಲ್ಲದವರಿಗೆ ಇಂಟರ್ನೆಟ್ ಇದ್ದೇನೆ. ಯಾಕೆ ಹೇಳ್ತೀನಿ ಅಂತಂದ್ರೆ ನಾನು ಈ 2 ಸಿನಿಮಾಗಳನ್ನು ಫಿಲ್ಮ್ ಸೃಷ್ಟಿ ಮಾಡಿದೆ. ಒಂದು ಡಾಕ್ಟರ್ ವಿ ಆರ್ ಅನಂತಮೂರ್ತಿಯವ್ರ ಬಗ್ಗೆ, ಒಂದು ಅಡೂರು ಗೋಪಾಲಕೃಷ್ಣನ್ ಅವ್ರ ಬಗ್ಗೆ. ನಾನು ನನ್ನ ಸ್ನೇಹಿತರು ಕೇಳಿದೆ ಸಿನಿಮಾ ಯಾವ ಥರ ಇರಬೇಕು. ಅವ್ರು ಹೇಳಿದರು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಕೊಡೋದಾದ್ರೆ ಸಿನಿಮಾ ಮಾಡಲೇಬೇಡ, ಯಾಕಂದರೆ ಅಲ್ಲಿ ಅದಕ್ಕೆ ಇಂಟರ್ನೆಟ್ ಸಿಗ್ತದೆ. ನಿನ್ನ ವಿಷನ್ ಏನಿದೆ ಅಂತ ಹೇಳೋದಿದ್ರೆ ಮಾತ್ರ ಸಿನಿಮಾ ಮಾಡಿ. ನಿನಗೆ ಇವ್ರ ಬಗ್ಗೆ ಏನು ಹೇಳೋಕ್ಕಿದೆ ಸಿನಿಮಾ ಮಾಡಿ. ಆ ತರಹದ ಒಂದು ವೈಯಕ್ತಿಕ ಒಳನೋಟ ಇರುವಂತಹ ಪುಸ್ತಕಗಳ ಅಗತ್ಯ ಬಹಳ ಇದೆ ಕನ್ನಡದಲ್ಲಿ ಇದುವರೆಗೂ ಪ್ರಾಯಶಃ ಕೈ ಬೆರಳೆಣಿಕೆಯಷ್ಟು ಸಿನಿಮಾ ಸಿದ್ಧಾಂತಗಳ ಬಗ್ಗೆ ಬಂದಿರಬಹುದು, ಒಂದು ಸಿನಿಮಾ ಏನನ್ನು ಹೇಳ್ತಾ ಇದೆ ಅನ್ನೋದು ಬಂದಿರಬಹುದು. ಈ ಥರ ಸಾಹಿತ್ಯ ಕನ್ನಡದಲ್ಲಿ ಹುಟ್ಟಿಲ್ಲ. ಹಾಗೆ ಹುಟ್ಟಿದಾಗ ಮಾತ್ರ ಆ ಸಿನಿಮಾ ಸಾಹಿತ್ಯದ ಮೂಲಕ ಕನ್ನಡ ಚಿತ್ರರಂಗವೂ ಬೆಳೆಯುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸಂಪತ್ ರಾಜ್ ಅವರಿಗೆ ಬಹಳಷ್ಟು ಕನ್ನಡ ಭಾಷೆಯ ಮೇಲೆ ಪ್ರೌಢಮೆ ಇದೆ, ಅನುಭವ ಇದೆ, ಸಿನಿಮಾದ ಬಗ್ಗೆ ಒಳಗೊಳಗೆಲ್ಲ ನೋಡಿದ್ದಾರೆ, ಜೊತೆಗೆ ಸಾಹಿತ್ಯವನ್ನು ಓದ್ಕೊಂಡಿದ್ದಾರೆ ಅನ್ನೋದು ಓದಿದವರು ಎಂಥವರಿಗೂ ಗೊತ್ತಾಗುತ್ತೆ. ಯಾಕಂದರೆ ಅದರಲ್ಲಿ ಕೇವಲ ವರದಿ ಅಲ್ಲ, ಅಲ್ಲಲ್ಲೇ ಕೆಲವು ಕಡೆ ನೋಡಿದಾಗ ಅವರಿಗೆ ಒಳನೋಟಗಳಿವೆ. ಅವರು ಇನ್ನು ಮುಂದೆ ಇನ್ನೂ ದೊಡ್ಡ ಪತ್ರಿಕೆಗಳನ್ನು ಬರೀಲಿ, ಕನ್ನಡದ ಸಿನಿಮಾಗಳ ವಸ್ತು ಯಾಕೆ, ಯಾವ ಕಾಲಕ್ಕೆ ಯಾಕೆ ಆ ತರಹದ ವಸ್ತುಗಳು ಬಂದವು ಅನ್ನೋದ್ರ ಕುರಿತು ಒಳನೋಟ ಬರೆಯುವಂತಾಗಲಿ. ಅದು ಕನ್ನಡಕ್ಕೆ ಇವಾಗ ಕನ್ನಡ ಚಿತ್ರೋದ್ಯಮಕ್ಕೆ ಹೊಸ ಶಕ್ತಿಯನ್ನು, ಕಸುವನ್ನು ತುಂಬುವಂಥ ಸಾಹಿತ್ಯ ಆಗ್ತದೆ. ಬಹಳ ಸಂತೋಷ ಏನಂತಂದರೆ ಈಗ ಇನ್ನೂ ಸಿನಿಮಾ ನಿರ್ದೇಶನ ಮಾಡಬೇಕು ಅಂತ ಹೊರಟವರು ಅದಕ್ಕಿಂತ ಮುಂಚೆ ಸಾಹಿತ್ಯವನ್ನು ಬಳಸೋದಕ್ಕೆ ಹೊರಟಿದ್ದಾರೆ. ನಮ್ಮಲ್ಲಿ ಸಾಹಿತ್ಯ ಕೊನೆಯ ಆಯ್ಕೆ ಆಗಿರುತ್ತೆ. ನಾವು ಮೊದಲು ಸಿನಿಮಾ ಮಾಡಬೇಕು, ಅದು ಅದಕ್ಕಿಂತ ಮುಂಚೆ ನಾವು ಮೊದಲು ಆ್ಯಕ್ಟ್ ಮಾಡಬೇಕು, ಆನಂತರ ನಿರ್ದೇಶನ ಮಾಡಬೇಕು, ಆಮೇಲೆ ನಿರ್ಮಾಪಕ ಆಗಬೇಕು, ಆಮೇಲೆ ಸಾಹಿತ್ಯ ನೋಡೋಣ ಅಂತ ಯೋಚನೆ ಮಾಡ್ತಿರೋಂಥ ಸಂದರ್ಭದಲ್ಲಿ ಇವರು ಮೊದಲು ಸಾಹಿತ್ಯ ಕೃತಿಯನ್ನು ರಚಿಸ್ಕೊಂಡಿದ್ದಾರೆ. ಆನಂತರ ಸಿನಿಮಾ ಮಾಡೋ ಹಂಬಲ ಇದೆ. ಒಳ್ಳೆಯ ಸಿನಿಮಾನು ಮಾಡೋದಕ್ಕಾಗಲಿ, ಕನ್ನಡ ಸಿನಿಮಾಕ್ಕೆ ಒಳ್ಳೆಯ ಒಳನೋಟ ಇರುವಂತಹ ಪುಸ್ತಕಗಳನ್ನು ಕೊಡೋದಕ್ಕಾಗಲಿ ಅಂತ ಹೇಳ್ತೇನೆ. ಕನ್ನಡದಲ್ಲಿ ಇವತ್ತು ಆಗುತ್ತಿರುವಂಥ ಒಂದು ಹೊಸ ಜಾಗತಿಕ ಮಟ್ಟದಲ್ಲಿ ಆಗ್ತಿರುವಂಥ ವಿದ್ಯುನ್ಮಾನಗಳು ಏನೇನಿದೆ, ವಾಗ್ವಾದಗಳೇನಿದೆ, ಸಿನಿಮಾದ ಬಗ್ಗೆ ಚರ್ಚೆಗಳೇನಿದೆ, ಅದು ಕುರಿತಂತೆ ಕನ್ನಡದಲ್ಲಿ ಪುಸ್ತಕಗಳು ಆಗಬೇಕಾದಂಥ ಅಗತ್ಯ ಇದೆ. ಈ ಬಗ್ಗೆ ಚಲನಚಿತ್ರ ಅಕಾಡೆಮಿಯು ಗಮನ ಹರಿಸ್ತಾ ಇದೆ. ಅವರೊಂದು ಹೊಸ ಯೋಜನೆಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಅದನ್ನು ಬಹುಶಃ ಬಾಬು ಅವರ ಮಾತಿನಲ್ಲಿ ಹೇಳ್ತಾರೆ. ಇದನ್ನೆಲ್ಲ ಗಮನಿಸಿದರೆ ಒಂದು ಕಡೆ ಈ ಥರ ತರುಣರು ಬಹಳ ಉಮೇದಿನಿಂದ ಪುಸ್ತಕಗಳನ್ನು ಬರೀತಾ ಇದ್ದಾರೆ. ಅಕಾಡೆಮಿ ಬಹಳ ಉತ್ಸಾಹದಿಂದ ಕನ್ನಡದ ಸಿನಿಮಾ ಸಾಹಿತ್ಯವನ್ನು ಪುಷ್ಟಿಗೊಳಿಸಲ್ಪಟ್ಟಿದೆ. ಕನ್ನಡಕ್ಕೆ ಒಳ್ಳೆಯ ಕಾಲ ಬರುವುದು ಸಿನಿಮಾ ಕೃಷಿಗೆ, ಸಾಹಿತ್ಯ ಕೃಷಿಗೆ ಅಂತ ಆಶಿಸ್ತಾ, ಬರಲಿ ಅಂತ ಆಶಿಸ್ತಾ ಸಂಪತ್ ರಾಜ್ ಅವರಿಗೆ ಎಲ್ಲ ರೀತಿಯಲ್ಲೂ ಶುಭ ಹಾರೈಸ್ತೇನೆ. ನಮ್ಮ ಗುರುಗಳು ಬಹಳ ವಿಸ್ತಾರವಾಗಿ ಚಿತ್ರರಂಗದ ಬಗ್ಗೆ ಹೇಳಿದ್ದಾರೆ. ಈಗ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರು ಮತ್ತು ಕನ್ನಡ ಚಿತ್ರರಂಗದ
ಅತಿ ಹೆಚ್ಚು ಹಿನ್ನೆಲೆ ಉಳ್ಳಂಥ ಮಹಾನ್ ನಿರ್ದೇಶಕರಾದಂಥ ಬಾಬು ಸರ್ ಅವರು ಮಾತನ್ನು ಹಾಡಬೇಕು. ಸನ್ಮಾನ್ಯ ಆತ್ಮೀಯ ಗೆಳೆಯರಾದ ಶ್ರೀ ಗಿರೀಶ್ ಕಾಸರವಳ್ಳಿಯವರೇ, ಹಾಗೆ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಥಾಮಸ್ ಡಿಸೋಜ ಅವರೇ, ಹಾಗೂ ನಮ್ಮ ಬಹಳ ಆತ್ಮೀಯ ಗೆಳೆಯರಾದ ವಿಜಯ್ ಕುಮಾರ್ ಅವರೇ, ಇಂದಿನ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು, ಮುಂದೆ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ಗೆ ಅಧ್ಯಕ್ಷರಾಗೋದಲ್ಲಿದ್ದಾರೆ, ಹಾಗೆ ಸಂಪತ್ ರಾಜ್ ಅವರೇ, ಹಾಗೆ ಎಲ್ಲ ಸ್ನೇಹಿತರೆ, ನಿಜವಾಗ್ಲೂ ಇದೊಂದು ಸಂತಸದ ಸಮಾರಂಭ. ಏಕೆಂದರೆ ಎಲ್ಲಿ ಯಾವುದೇ ಸಮಾರಂಭಗಳಿಗೆ ಹೋದರೆ ಯಾರಿಗೂ ನಟನಿಗೆ ಸನ್ಮಾನ, ನಟಿಗೆ ಸನ್ಮಾನ, ಇತರ ಯಾವುದೋ ಒಂದು ಪ್ರಶಸ್ತಿ ಹೀಗೆ ಇರುತ್ತೆ. ಈ ಥರ ಒಂದು ಪುಸ್ತಕ ಬಿಡುಗಡೆ ಅನ್ನೋದು ನಿಜವಾಗ್ಲೂ ಸಂತೋಷದ ಸುದ್ದಿ. ಏಕೆಂದರೆ ಸಂಪತ್ ರಾಜ್ ಅವ್ರನ್ನ ನಾನು ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಅಧ್ಯಕ್ಷರಾಗೋದ್ರಿಂದ ಅವರು ಫಸ್ಟ್ ಬಂದು ಸ್ಟೂಡೆಂಟ್ ಆಗಿ ಅಲ್ಲಿ ನಮ್ಮಲ್ಲಿ ಸೇರಿದರು. ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದಲ್ಲಿ ಒಂದು ಕೋರ್ಸ್ ಮಾಡಿದ್ವಿ ನಾವು, ಒಂದು 6 ತಿಂಗಳು. ಆವಾಗ ಅಲ್ಲಿಂದ ನಾವು ಅವ್ರನ್ನ ನೋಡ್ಕೊಂಡು ಬಂದಿದ್ವಿ. ಒಂಥರ ಡ್ಯಾಶಿಂಗ್ ಕ್ಯಾರೆಕ್ಟರ್ ಅವ್ರು, ಯಾವುದಕ್ಕೂ ಮುಂದೆ ನುಗ್ಗೋದು, ಯಾವುದೇ ಕೆಲಸ ಇರಲಿ ಒಂದು ಛಲ ಇರೋ ಮನುಷ್ಯ. ನಿಜವಾಗ್ಲೂ ಈ ಒಂದು ಸಂದರ್ಭದಲ್ಲಿ ಪುಸ್ತಕನ ತಂದಿದ್ದಾರೆ. ಒಂದು ಚಿಕ್ಕ ಕೃತಿ ಆದರೂ ಅದರಲ್ಲಿ ಬೇಕಾದಷ್ಟು ವಿಷಯಗಳಿದೆ. ಪುಸ್ತಕಗಳು ಅನ್ನೋದು ಭಾಳ ಮುಖ್ಯ. ತಾನೇ ನಾನು ಗಿರೀಶ್ ಅವ್ರನ್ನ ಭಾಳ ನಮ್ರತೆಯಿಂದ ವಿನಂತಿ ಮಾಡಿಕೊಂಡು ಅವ್ರಿಗೆ ಒಂದಿಷ್ಟು ಕನ್ನಡಕ್ಕೆ ಪುಸ್ತಕಗಳು ಆಗಬೇಕು, ಎಲ್ಲ ಬರೀ ಇಂಗ್ಲೀಷ್ ಭಾಷೆಯಲ್ಲಿದೆ. ಯಾಕೆಂದರೆ ಮುಂದೆ ಬರೋ ಯುವಕರಿಗೆ ಆಮೇಲೆ ಸಿನಿಮಾನ ಸುಮ್ಮನೆ ಬರೀ ಒಂದು ಬಣ್ಣ ನೋಡೋದಲ್ಲ, ಅದನ್ನ ಒಳಗಡೆ ವಿಶ್ಲೇಷಣೆ ಮಾಡಿ ಆಗುವಂಥ ಪುಸ್ತಕಗಳೆಲ್ಲ ಆಗಬೇಕು. ಅದು ಮುಂದಿನ ಪೀಳಿಗೆಗೆ ಅವರು ಯಾರೋ ಸ್ಟೂಡೆಂಟ್ ಆಗಿ ಬರ್ಬೋದು, ಇಲ್ಲ ಒಂದು ಸಿನಿಮಾನ ಓದಿ ಹವ್ಯಾಸವಾಗಿ ಇಟ್ಕೊಂಡಿರ್ಬೋದು, ಇಲ್ಲ ಅದ್ರ ಬಗ್ಗೆ ಒಂದು ಅಧ್ಯಯನ ಮಾಡಬೇಕು ಅಂತ ಬಂದಾಗ ಬೇಕಾದಷ್ಟು ಪುಸ್ತಕಗಳು ಬೇಕಾಗುತ್ತೆ. ನಮ್ಮಲ್ಲಿ ಇನ್ನೂ ಅಂಥ ಪುಸ್ತಕಗಳು ಬಂದಿಲ್ಲ. ನಾನು ಈ ಸ್ವಪ್ನ ಬುಕ್ ಸ್ಟಾಪ್ ಹೋಗಿರ್ತೀನಿ, ಅಲ್ಲಿ ಹೋದಾಗ ಬರೀ ನಟರ ಹಾಡಿನ ಪುಸ್ತಕ, ನಟರ ಚರಿತ್ರೆ ಪುಸ್ತಕ, ನಟರ ಸಿನಿಮಾ ಬಗ್ಗೆ ಅಷ್ಟೇ ಇರುತ್ತೆ. ಹಾಡಿನ ಪುಸ್ತಕನೂ ಪ್ರಿಂಟ್ ಮಾಡ್ಬಿಟ್ಟಿರ್ತಾರೆ. ಅದು ನಿಜವಾದ ಅದಕ್ಕಿಂತ ನಾನೊಂದು ಚಿಕ್ಕ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನು ಲಾಸ್ ಏಂಜಲೀಸ್ಗೆ ಹೋಗಿದ್ದೆ. ಸರಿ, ಈ ಸ್ಕ್ರೀನ್ ಪ್ಲೇ ಅನ್ನೋದೇ ಒಂದು ದೊಡ್ಡ ಇದು. ಈ ಚಿತ್ರರಂಗದಲ್ಲಿ ಸಿನಿಮಾ ಮಾಡುವಾಗ ದುಡ್ಡು ತರ್ಬೋದು, ಕತೆ ತರ್ಬೋದು, ಎಲ್ಲ ಮಾಡ್ಬೋದು. ಈ ಸ್ಕ್ರೀನ್ ಪ್ಲೇ ತರೋದು ಇದೆಲ್ಲ ಭಾಳ ಕಷ್ಟದ ಕೆಲಸ. ಯಾಕೆಂದರೆ ಸ್ಕ್ರೀನ್ ಪ್ಲೇನೇ ಸಿನಿಮಾ. ಯಾಕೆಂದರೆ ಅದು ಗೊತ್ತಿದ್ರೇ ಆ ಸಿನಿಮಾ ಓಟ, ಆ ಸಿನಿಮಾ ಟರ್ನು, ಟ್ವಿಸ್ಟು ಎಲ್ಲ. ಸರಿ, ನನ್ನ ಸ್ನೇಹಿತರಿಗೆ ಒಬ್ರಿಗೆ ಹೇಳಿದೆ, ಒಂದು ಸ್ಕ್ರೀನ್ ಪ್ಲೇ ಒಳ್ಳೆ ಪುಸ್ತಕ ಬೇಕು, ಯಾರೋ ಬರ್ಕೊಟ್ಟಿದ್ದಾರೆ ಅಂತ. ಸರಿ, ಅವರು ನಮ್ಮ ಬುಕ್ ಸ್ಟೋರ್ ಇದೆ, ಬನ್ನಿ ಹೋಗೋಣ ಅಂತ ಕರ್ಕೊಂಡು. ನಾನೇನೋ ಬುಕ್ ಸ್ಟೋರ್ ಅಂದರೆ ನಮ್ಮ ಸ್ವಪ್ನ ಬುಕ್ ಸ್ಟಾಲ್ ಹಾಗೆ ಇರುತ್ತೆ ಅಂತ ಹೋದರೆ, ಲಾಸ್ ಏಂಜಲೀಸ್ನಲ್ಲಿ 15 ಫ್ಲೋರಿಂದು ಬುಕ್ ಶಾಪ್ ಇತ್ತು. ಅಲ್ಲಿ ಹೋಗಿ ನೋಡಿದ್ರೆ ಯುರೋಪಿಯನ್ ಫಿಲಮ್ಸು, ಜಾಪನೀಸ್ ಫಿಲಮ್ಸು, ಅಮೇರಿಕನ್ ಫಿಲಮ್ಸು, ರಷ್ಯನ್ ಫಿಲಮ್ಸು, ರಷ್ಯನ್ ಬುಕ್ಸು, ಈ ಥರ. ಆಮೇಲೆ ಕಾಮಿಡಿ ರೈಟಿಂಗ್ ಹೇಗೆ ಬರೀಬೇಕು, ಎಮೋಷ್ನಲ್ ಹೇಗೆ ಬರೀಬೇಕು, ಲವ್ ಸ್ಟೋರಿ ಯಾವ ಥರ ಬರೀಬೇಕು, ಹಿಸ್ಟಾರಿಕಲ್ ಹೆಂಗೆ ಬರೀಬೇಕು, ಕಾಮಿಡಿನಲ್ಲಿ ಎಷ್ಟೊಂದು ಥರ ಕಾಮಿಡಿ ಇದೆ. ಕಾಮಿಡಿ ಆಫ್ ಮ್ಯಾನರ್ಸು, ಕಾಮಿಡಿ ಆಫ್ ಡೈಲಾಗ್ಸು. ನನಗೆ ಹುಚ್ಚೆ ಹಿಡಿದಾಯಿತು. ಸುಮ್ಮನೆ ಆಮೇಲೆ ಒಂದು 6 ಪುಸ್ತಕ 7 ಪುಸ್ತಕ ಕೊಂಡ್ಕೊಳ್ಳೋಣ ಅಂತ ಹೋದಾಗ 1 ಲಕ್ಷ ರೂಪಾಯಿ ಚಿಲ್ಲರೆ ಬಿಲ್ ಆಗ್ಬಿಟ್ಟಿತ್ತು. ಏಕೆಂದರೆ ಅಲ್ಲಿ ಡಾಲರ್ಸ್ ಲೆಕ್ಕದಲ್ಲಿ. ಕೊನೆಗೆ ನನಗೆ ಹೇಳಿದ್ದು ಒಂದು ಪುಸ್ತಕ ಸಿಕ್ತು ಅಂತ ಅವ್ರ ಮುಂದೆ. ಅವಾಗಿಂದ ನನ್ನ ಮನಸ್ಸಿನಲ್ಲಿ ನಮ್ಮಲ್ಲಿ ಈ ಥರ ಒಂದು ಪುಸ್ತಕದ ಭಂಡಾರ ಬೆಳಿಬೇಕು. ಈಗ ಗಿರೀಶ್ ಅವ್ರು ಹೇಳಿದಂಗೆ ಸಿನಿಮಾ ಬೇರೆ ದೃಷ್ಟಿಯಲ್ಲಿ ನೋಡಬೇಕು. ಬರೀ ಸುಮ್ಮನೆ ಅದರ ವಿವಾದಗಳಾಗಲಿ, ಆಮೇಲಿಂದ ಗಾಸಿಪ್ಗಳಿಗೆ ಬೇಕಾದಷ್ಟು ಪೇಜ್ ಬರೀತಾರೆ. ನಾನು ಎಷ್ಟೋ ಸರಿ ಮೊನ್ನೆ ಒಬ್ಬರು ಪತ್ರಿಕೆಯವ್ರಿಗೆ ಹೇಳಿದ್ದೆ, ಅದು ಯಾಕೆ ಅಷ್ಟು ಗಾಸಿಪ್ ಬರೀತಾರೆ? ಅದ್ರ ಬದಲು ಒಂದು ಒಳ್ಳೆ ಡೈರೆಕ್ಟರ್ ಬಗ್ಗೆನೋ, ಒಂದು ಒಳ್ಳೆ ಕತೆ ಬಗ್ಗೆನೋ, ಒಂದು ಸಿನಿಮಾ ಯಾವ ಥರ ಅದನ್ನು ಅಟೆಂಪ್ಟ್ ಮಾಡಿದ್ದಾರೆ, ಅದ್ರ ಸ್ಕ್ರೀನ್ ಪ್ಲೇ ಹೆಂಗೆ ಮಾಡಿದ್ದಾರೆ, ಅದನ್ನು ಬರಿಬೋದಲ್ಲ ಅಂತ. ಹಾಗೆ ಇಲ್ಲಿ ನಾವು ಕೂಡ ಅಕಾಡೆಮಿಯಿಂದ ಈ ಒಂದು ನಿಟ್ಟಿನಲ್ಲಿ ಬೇಕಾದಷ್ಟು ಪುಸ್ತಕಗಳನ್ನ ಎಷ್ಟು ಟೈಮಲ್ಲಿ ಎಷ್ಟಾಗುತ್ತೆ ಅಂತೇಳಿ ಗಿರೀಶ್ ಕಾಸರವಳ್ಳಿಯವರು ಅವ್ರಿಗೇನೆ ವಹಿಸ್ಬಿಟ್ಟಿದ್ದೀನಿ. ಈ ಪುಸ್ತಕಗಳನ್ನೆಲ್ಲ ನೀವೇ ಕನ್ನಡಕ್ಕೆ ಬರೆದು ನೀವು ಒಂದು ಟೀಮ್ ಮಾಡಿಕೊಂಡು, ಶೇಷಾದ್ರಿ ಅವರು, ಇನ್ನೂ ನೀವು ಯಾರಾದರೂ ಬೇಕಾದ್ರೆ ಬಂದು ಜೊತೆಯಲ್ಲಿ ಸೇರಿಕೊಂಡು ಯಾವ ಪುಸ್ತಕಗಳಿದೆ, ಯಾವ್ಯಾವ ಥರ ಎಡಿಟಿಂಗ್ ಮೇಲೆ ಆಗ್ಬೋದು, ಫೋಟೋಗ್ರಫಿ ಮೇಲೆ ಆಗ್ಬೋದು, ಸೌಂಡ್ ಮೇಲೆ ಆಗ್ಬೋದು, ಆರ್ಟ್ ಡೈರೆಕ್ಷನ್ ಮೇಲೆ ಆಗ್ಬೋದು, ಪ್ರೊಡಕ್ಷನ್ ಡಿಸೈನಿಂಗ್ ಆಗ್ಬೋದು. ಯಾಕೆಂದರೆ ಆ ಕ್ಷೇತ್ರದಲ್ಲೆಲ್ಲ ಪುಸ್ತಕಗಳು ನಮಗಿನ್ನೂ ಗೊತ್ತೇ ಇಲ್ಲ. ಈಗ ಎಷ್ಟೋ ಜನಕ್ಕೆ ಪ್ರೊಡಕ್ಷನ್ ಡಿಸೈನಿಂಗ್ ಅಂದ್ರೇ ಗೊತ್ತಿಲ್ಲ ನಮ್ಮಲ್ಲಿ. ಆದ್ದರಿಂದ ಈ ಥರದ್ದೆಲ್ಲ ಪುಸ್ತಕಗಳು ಬರಬೇಕು. ನಾವು ಅಕಾಡೆಮಿಯಿಂದನೂ ಅದನ್ನು ಭಾಳ ಪ್ರಯತ್ನಪಟ್ಟು ಒಂದು ಒಳ್ಳೆಯ ಲೈಬ್ರರಿ ಮಾಡಿ, ಅದರ ಜೊತೆಗೆ ಕನ್ನಡದ ಶ್ರೇಷ್ಠ ಸಿನಿಮಾಗಳ ಸ್ಕ್ರಿಪ್ಟ್ಗಳನ್ನೂ ಗಿರೀಶ್ ಅವರ ನೇತೃತ್ವದಲ್ಲಿ ಅದನ್ನು ಮಾಡ್ತಾಯಿದ್ದೀವಿ.
ಎಲ್ಲ ಪಿಕ್ಚರ್ದು ಸ್ಕ್ರೀನ್ ಪ್ಲೇಗಳನ್ನ ಒಂದು ಪುಸ್ತಕ ಮಾಡಿ ಅದನ್ನು ಶೇಖರಣೆ ಮಾಡಬೇಕು ಅಂತ ಅಕಾಡೆಮಿ ಉದ್ದೇಶ ಇದೆ. ಈ ಸಂದರ್ಭದಲ್ಲಿ ನನಗೆ ಮಾತು ಆಡೋಕ್ಕೆ ಅವಕಾಶ ಕೊಟ್ಟಂಥ ಸಂಪತ್ ರಾಜ್ ಅವರು ಹಾಗೂ ತಮಗೂ ಎಲ್ಲರಿಗೂ ಧನ್ಯವಾದಗಳು. ಸರ್, ಭಾಳಷ್ಟು ಅತಿ ಸೂಕ್ಷ್ಮವಾಗಿ ಕನ್ನಡ ಚಿತ್ರರಂಗದ ಬಗ್ಗೆ ಮತ್ತೆ ಬೆಳೀತಾರೆ ಮುಂದೆ ಏನು ಮಾಡ್ಬೋದು ಅಕಾಡೆಮಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿ ನನ್ನನ್ನು ತಿಳಿಸಿದ್ದಾರೆ. ಹಾಗೆ ಈಗ ನಮ್ಮ ಅಣ್ಣನಿಗೆ ಸಮಾನವಾದಂಥ ಥಾಮಸ್ ಸರ್ ಒಂದೆರಡು ಮಾತನ್ನು ಹಾಕಬೇಕು ಅಂತ ವಿಜಯ್ ಕುಮಾರ್ ಸರ್ ಆಮೇಲೆ ಮಾತಾಡ್ತಾರೆ. ವೇದಿಕೆಯಲ್ಲಿ ಆಸೀನರಾದ ಮುಂದಿನ ಮಹಾಜ್ಞಾನಿ, ಬಹಳ ದೊಡ್ಡ ನಿರ್ದೇಶಕರು, ಮಹಾನ್ ನಿರ್ದೇಶಕರು, ಸಾಹಿತ್ಯರು, ಆತ್ಮೀಯ ಮಹೇಶ್ ಕಾಕರ್, ಹಿರಿಯ ಅನುಭವಿ ಹಾಗೂ ಅವರ ಆಯ್ಕೆ ಸರಿ ಅಗತ್ಯವಾಗಿದ್ದ ನಮ್ಮ ಚಿತ್ರೋದ್ಯಮಕ್ಕೆ ನಮ್ಮ ಎಲ್ಲರ ಪ್ರಯತ್ನದಿಂದ ಇವತ್ತು ಅಕಾಡೆಮಿ ಅಧ್ಯಕ್ಷರಾಗಿ ನಮ್ಮ ರಾಯನ್ಸಿಂಗ್ ಬಾಬು ಅವರು, ನಮ್ಮ ಸಹಪಾಠಿ ಹಿರಿಯರು ಮಿತ್ರರಾದ ಮಾಜಿ ಅಧ್ಯಕ್ಷರಾದ ಕರ್ನಾಟಕ ಹಿರಿಯ ವಿಜಯ್ ಕುಮಾರ್ ಅವರೇ, ನನ್ನ ಎಲ್ಲ ಆತ್ಮೀಯ ಸ್ನೇಹಿತರೆ, ನನಗೆ ನಾವೆಲ್ಲ ನಮ್ಮ ಮಾತಾಡೋದಕ್ಕೆ ಭಾಳ ಪರಿಪೂರ್ಣವಾಗೆಲ್ಲ ಮಹನೀಯರು ಮಾತಾಡಿದ್ದಾರೆ. ನಾನು ಪುಸ್ತಕ ಸ್ವಲ್ಪ ಬೇರೆ ಮಾತಾಡ್ತೇನೆ. ಪುಸ್ತಕದ ಬಗ್ಗೆ ಏನಿದೆ, ಎಷ್ಟಿದೆ ಎಂದು ಓದ್ಮೇಲೆ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಭಾಳಷ್ಟು ಅವ್ರು ಹೇಳಿದ್ದಾರೆ. ನಾಳೆ ಅಗತ್ಯವಾಗುತ್ತೆ ಸಂದರ್ಭದಲ್ಲಿ ಇಂಥ ಒಂದು ಪ್ರಾರಂಭದ ಅವಶ್ಯಕತೆ ಇತ್ತು, ಸಂತೋಷ. ಆದರೆ ನಾನು ಸಂಪತ್ತವರಿಗೆ ಸುಮಾರು 20 ವರ್ಷ ಹಿಂದೆ, 15-20 ವರ್ಷ ಇರ್ಬೋದು, ಫಸ್ಟ್ ಭೇಟಿ ವಿಧಾನಸೌಧದಲ್ಲಿ ನಮ್ಮ ಭೂಮಿ ಬಾಂಬ್ ಎದುರುಗಡೆ ಬರಬೇಕಾದ್ರೆ ಹೋರಾಟ ಮಾಡ್ತಾರೆ. ಅವರ ಕೈಯಲ್ಲಿ ಯಾವತ್ತು ನೋಡಿ ಖಾಲಿ ಕೈ ನೋಡಲಿಲ್ಲ, ಒಂದು ಪೇಪರ್ ಇರುತ್ತೆ. ಅದು ಸಂಜೆವಾಣಿನೋ ಈ ಸಂಜೆನೋ ದೊಡ್ಡ ಗೊತ್ತಿಲ್ಲ, ಯಾವತ್ತು ನೋಡೋದು ಖಾಲಿ ಕೈ ನೋಡಲಿಲ್ಲ. ಆವತ್ತು ನಮ್ಮ ಚಿತ್ರದಿಂದ ಭಾಳ ಸಮಸ್ಯೆಗಳಿತ್ತು. ಈ ಸಂಚಾರ ಚಿತ್ರಮಂದಿರಗಳ 1987 ಸ್ಟಾರ್ಟ್ ಆಗಿತ್ತು. ನಾವು ಓಡಾಡ್ತಾ ಇದ್ವಿ. ಒಂದು ದಿನ ಆದರೂ ಒಂದು 20 ನಿಮಿಷ ತೊಗೊಂಡಿಲ್ಲ, ಬಂದ್ಬಿಟ್ಟು ಅವ್ರು ಪೇಪರ್ ಕೊಟ್ಬಿಡೋರು. ಅದು ಎಲ್ಲಿ ದುಡ್ಡು ತಂದವರು ಅವೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಿದ್ರು ಗೊತ್ತಿಲ್ಲ, ದುಡ್ಡೇ ತಗೊಳ್ತಾ ಇದ್ದಿಲ್ಲ. ಒಂದು ದಿನ ಮಾತ್ರ ತೊಗೊಂಡಿಲ್ಲ. ಆ ವಿಧಾನಸೌಧ ಎಷ್ಟು ಸಲ ನಮ್ಗೆ ಸಿಗ್ತಾ ಇದ್ರು. ಆ ಪೇಪರ್ ನೋಡಿದ್ರೆ ಇವತ್ತು ಅನಿಸ್ತಾ ಇದೆ ಅವ್ರ ಬಗ್ಗೆ. ಆ ಪೇಪರ್ ಹಿಡ್ಕೊಳ್ಳೋ ವಿಚಾರ ಮಾತ್ರ ನನಗೆ ಗೊತ್ತಾಗ್ತಿತ್ತು. ಆಮೇಲೆ ತದನಂತರ ಅವರೆಲ್ಲರೂ ಭೇಟಿ ಆಗ್ತಾ ಇದ್ರು, ನೋಡ್ತಾ ಇದ್ವಿ. ಅವರು ಒಂದು ಆ ಸರಳತೆ ಹೇಗಿತ್ತಂದರೆ, ನಾವು ಅಷ್ಟೊಂದು ಪರಿಚಯ ಇಲ್ಲ, ಅದು ಹೊರಬಂದು ಆತ್ಮೀಯತೆಯಿಂದ ಮಾತಾಡ್ತಿರೋಲ್ಲ. ಆ ವ್ಯಕ್ತಿಯಲ್ಲಿ ರಕ್ತಗತವಾಗಿ ಬಂದಿದೆ ಬಹುಶಃ. ನಿಜವಾಗ್ಲೂ ಮನುಷ್ಯನ ಸರಳತೆಯೇ ಬೆಳೆಯೋದು ದೇವರು ಅವಕಾಶ ಮಾಡಿಕೊಡ್ತಾರೆ. ಅದು ನೋಡಿದ್ವಿ, ಅವರು ಬಹಳ ವಿದ್ಯಾವಂತರು. ಅವರ ಡಿಗ್ರಿಗಳು ಅವರಿಗೆಲ್ಲ ನೋಡಿದಾಗ ಯಾವುದು ಸುಖಾಸುಮ್ಮನೆ ಬರೋದಿಲ್ಲ. ಅವರ ಸ್ವಪ್ರಯತ್ನ ಅವ್ರಿಗೆ ಲಭಿಸಿದೆ. ಒಂದು ಪುಸ್ತಕ 2 ಅಕ್ಷರ ಬರೆಯೋದಂದ್ರೆ ಸುಲಭ ಅಲ್ಲ. ಸರಸ್ವತಿ ಅನ್ನೋದು ಸುಲಭದ ವಸ್ತು ಅಲ್ಲ. 2 ಪೈಸೆ ಬೆಳಗ್ಗೆ ಸಾಯಂಕಾಲ ಕೆಲಸ ಮಾಡೋದು, ಕೂಲಿ ಕೆಲಸ ಮಾಡಿ ತೊಗೊಂಡ್ಬರ್ಬೋದು. ಈ ಬರವಣಿಗೆ ಸರಸ್ವತಿ ಅನ್ನೋದು ಇಂಥ ಮಾನವರಿಗೆ ಮಾತ್ರ ಮೀಸಲಾಗುತ್ತೆ. ನಮಗೆಲ್ಲ ಅದು ಸುಲಭವಾಗಿ ದೊಡ್ಡ ಆಸ್ತಿ ಅಲ್ಲ. ಇವತ್ತು ಏನು ಪುಸ್ತಕ ಬರೆದಿದ್ದಾರೆ, ನನ್ನ ಒಂದು ಆಸೆ ಅಂದರೆ, ನಾನು ಅವರ ಹೇಳೋಷ್ಟು ನಮ್ಗೆ ಶಕ್ತಿ ಇಲ್ಲ ಅಂದರೂ ನನ್ನ ಅಂತರದಲ್ಲಿ ನಾನು ಹೇಳಲೇಬೇಕಾಗುತ್ತೆ. ಬಾಬು ಸರ್ ಇರ್ಬೋದು, ಸರ್, ನೀವು ಪುಸ್ತಕ ಬರೀಬೇಕಾದ್ರೆ ಹೌದು, ನೀವು ಬೇರೆ ತರ್ಜುಮೆ ಮಾಡಿ, ಪಾಲಿನಲ್ಲಿ ಬಂದಿರೋದು ಪುಸ್ತಕ ತರ್ಜುಮೆ ಎಲ್ಲದೂ ಮಾಡಿ, ಜೊತೆಗೆ ಒಂದು ಚಿತ್ರ ನಿರ್ಮಾಪಕರಿಂದ ಹಿಡಿದು ಆ ಪ್ರದರ್ಶನವಾದ ಚಿತ್ರ ಮಂದಿರದವರೆಗೆ ಏನೇನು ಬೇಕು ಅನ್ನೋದು ನಮಗೆಲ್ಲ, ನಾವು ಚಿಕ್ಕವರು ಪಾಠ ಕಲಿಸೋ ಒಂದು ಪುಸ್ತಕವನ್ನು ಬರವಣಿಗೆ ಮಾಡಿ, ನಿರ್ಮಾಪಕ ಏನಿರಬೇಕು, ನಿರ್ದೇಶಕ ಹೇಗಿರಬೇಕು, ಅವ್ರು ಏನೇನು ಕಲಿಬೇಕು, ಒಂದು ಸಂಬಂಧಪಟ್ಟ ಒಂದು ಕಾರ್ಮಿಕ 8-15 ಪಿನ್ಸ್ಗಳಿದೆ, ಅವರಲ್ಲಿ ಯಾವ ರೀತಿ ಇರಬೇಕು, ಹೇಗೆ ಸಹಕರಿಸಬೇಕು. ಯಾಕಂದ್ರೆ ನಾವೆಲ್ಲ ಚಿತ್ರೋದ್ಯಮದಲ್ಲಿದ್ದೀವಿ. ಅವೆಲ್ಲ ಇದ್ದರೆ ಚಿತ್ರೋದ್ಯಮ ಇರೋದು, ನಿರ್ಮಾಪಕ ಇರೋದು, ಆಮೇಲೆ ಲಾಸ್ಟ್ ಪ್ರದರ್ಶಕರು ಇರ್ತಾರೆ. ಆದರೆ ಅವೆಲ್ಲ ಏನು ಕಲಿದ್ರೆ ನಾವೆಲ್ಲ ಏನು ಮಾಡಿದ್ದೀವಿ, ಏಕದಮ್ ಬಂದ್ಬಿಟ್ಟಿದ್ದೀವಿ. ನಾನು ಏನು ಪುಸ್ತಕ ಓದ್ಬಿಟ್ಟು ನಾಳೆ ತಿಳ್ಕೊಂಡ್ಬಿಟ್ಟು ನಾನೇ ನಿರ್ದೇಶನ ಮಾಡಬಾರ್ದು. ಆ ಲೆವೆಲ್ ಆ ಮಟ್ಟಕ್ಕೆ ನಾವೆಲ್ಲ ಎರಿತಾ ಇದ್ದೀವಿ. ಅವಕ್ಕೆಲ್ಲ ನಾಂದಿ ಕೆಲವೊಂದು ಇತಿ ಆಡಬೇಕಾದ್ರೆ ಭಾಳ ಇಂಥ ಹಿರಿಯರು, ಒಬ್ಬ ನಿರ್ಮಾಪಕ ಬರಬೇಕಾದ್ರೆ ಅವನು ಇಂಥ ಒಂದು ಪಾಠ ಕಲಿತೇ ಬರಬೇಕು. ಹಣ ಒಂದಿದ್ರೆ ಆಗೋದಿಲ್ಲ. ಹಣದ ಜೊತೆಗೆ ನಿರ್ದೇಶಕ ಬರಬೇಕಾದ್ರೆ ಪರಿಪೂರ್ಣವಾಗಿ ಆಗೋದಕ್ಕೆ ಅವನಿಗೆ ಅವಕಾಶ ಕೊಡಬಾರ್ದು. ಒಬ್ಬ ಸ್ಕ್ರಿಪ್ಟ್ ರೈಟರ್ ಇರ್ಬೋದು, ಕಥೆ ಇರ್ಬೋದು, ಎಲ್ಲ ಸಮರ್ಪಕವಾಗಿ ಶ್ರದ್ಧೆ ವಹಿಸಿ ಇವೆಲ್ಲ ಮಾಡಿದ್ರೆ ಸ್ವಲ್ಪ ಚಿತ್ರೋದ್ಯಮ ಮುಂದಿನ ಉಳಿಬೋದು ಅನ್ನೋ ಆಸೆ. ನನ್ನ ಈ ಚಿಕ್ಕ ಅನುಭವದಲ್ಲಿ ನಾನು ಆಯಿತು 36 ವರ್ಷ 33 ವರ್ಷ ಆಯಿತು. 22 ವರ್ಷ ವಾಣಿಜ್ಯ ಕೆಲಸ ಮಾಡಿದ್ರೆ ಏನು ತೆಲೆಗೆ ಆಗಿಲ್ಲ. ನನ್ನ ಜೊತೆಗೆ ಏನು ಗೊತ್ತಾಗ್ತಾನೆ ಇಲ್ಲ. ಇವತ್ತಿನ ದಿನ ನೋಡಿದ್ರೆ ಕಾರಣ ಇಷ್ಟೇ, ಅದು ಸಮರ್ಪಕವಾದ 2 ಅಕ್ಷರ ಹೋದರೆ ಹೀಗೆ ತಪ್ಪು ಅರ್ಥ ಮಾಡ್ಕೊಳ್ತಿದ್ದೆ.
ಏನಾಗಿದೆ, ಇಂಥ ಹಿರಿಯರು ಏನು ಮಾಡಿದ್ದಾರೆ, ಎಲ್ಲೋ ಒಂದು ಕಡೆ ನಾನು ನಿಮ್ಮಲ್ಲಿ ಏನು ಮಾಡೋಕೆ ಎಲ್ಲ ಮಾಡಿದ್ದೀನಿ, ಎಲ್ಲ ನೋಡಿದ್ದೀನಿ, ಯಾಕೆ ಅಲ್ಲೋದು ನನ್ನ ತಲೆ ಆಗೋದು, ಯಾಕೆ ಅವ್ರಿಗೆ ಬುದ್ಧಿ ಹೇಳೋದು, ಅವ್ರು ಕೇಳ್ತಾರೋ ಇಲ್ಲ ಒಂದು ಸಂಶಯ ಅವ್ರಿಗೆ ಮೂಡಿದಕ್ಕೋಸ್ಕರ ಮುಂದೆ ಬರ್ತಾ ಇಲ್ಲ. ನಾನು ಇಡೀ ಚಿತ್ರದ ಪರವಾಗಿ ನಮ್ಮ ಕೈಗಳು ಕೇಳ್ಕೊಳ್ತೇನೆ, ಮುಂದಿನ ದಿನಗಳಾದರೂ ಇವತ್ತು ನಮಗೆ ಸಹೋದರ ನಮ್ಮ ಬಾಬು ಅವರು ನಮ್ಮ ಜೊತೆ ಸಿಕ್ಕಿದ್ದಾರೆ. ನಾನು ಪ್ರಾರಂಭ ಹೇಳಿದೆ, ಬಾಬಣ್ಣ ಅವ್ರು ಕರೀದೆ ಬಾಬಣ್ಣ ಅಂತ, ಬಾಬಣ್ಣ ಸಿಕ್ಕಿದ್ರೆ ನನಗೆ ಭಾಳ ಆಸೆ, ಏನಾದರೂ ಒಳ್ಳೆ ಕೆಲಸ ಮಾಡೋಣ, ಚಿತ್ರದಲ್ಲಿ ಉಳಿಯೋಂಥ ಒಂದು ಕೆಲಸ ಮಾಡೋಣ, ನಿಮ್ಮ ಜೊತೆ ಪ್ರಾಣ ಕೊಟ್ಟು ಜೊತೆಗೆ ಇರ್ತೀವಿ. ಅವರು ನಾವು ಕೆಲವೊಮ್ಮೆ ಅಂದ್ಕೊಂಡಿದ್ದು ಅನ್ನೋಲ್ಲ ಆಗಲ್ಲ ಅಂದ್ಬಿಟ್ಟು ಕೆಲವು ಉದಾಹರಣೆ ಹೇಳಲೇಬೇಕಾಗಿ ನಾನು ಹಿರಿಯರಿಗೆ ಹೇಳಿದೆ. ನಾನು ಫಸ್ಟ್ ಒಂದು ಮೀಟಿಂಗ್ ಜೊತೆ ಮೊನ್ನೆ ಒಂದು ಮಂತಿದ್ದೆ, ಅದು ನನ್ನ ಆಸೆ ಆಕಾಂಕ್ಷೆ ನನ್ನ ಮಿತ್ರರಾದ ಇಲ್ಲೇ ನನ್ನ ಆಫೀಸ್ ಬಂದಿದ್ದಾರೆ. ಪರಿಪೂರ್ಣವಾಗಿ ನಿರ್ಮಾಪಕರಿಂದ ಹೇಳಿದ್ರು ಪ್ರದರ್ಶಕರವರಿಗೆ ಎಲ್ಲ ಚರ್ಚೆ ಮಾಡೋಣ, ಅದರಲ್ಲಿ ಏನು ಔಟ್ಕಮ್ ಬರುತ್ತೆ, ಉತ್ತಮವಾದ ಅಂಶಗಳು ಏನು ಬರುತ್ತೆ ಅದನ್ನು ಕ್ರೋಢೀಕರಿಸಿ ಒಂದು 2 ದಿನ ಒಳ್ಳೆ ಸೆಮಿನಾರ್ ಮಾಡೋಣ. ಆ ಸೆಮಿನಾರ್ ಸಂದರ್ಭದಲ್ಲಿ ಇಂಥ ಹಿರಿಯರನ್ನ ಪರರಾಜ್ಯದವರ ಬಹಳ ಅನುಭವಗಳು ಉಳ್ಳಂಥ ನಿರ್ದೇಶಕ ಕರೆಸೋಣ, ಅಂಥವ್ರನ್ನ ಕರೆಸ್ಬಿಟ್ಟು ಅದರಲ್ಲಿ ಏನು ಬರುತ್ತೆ ಅದರಲ್ಲಿ ಎಲ್ಲ ಸಮರ್ಪಕ ಚರ್ಚೆ, 1-2 ದಿನ ಆದರೂ ಯಾವುದಾದ್ರು ಬೇಕಾದ್ರೆ ನಾವು ಖರ್ಚು ಮಾಡ್ತೀವಿ, ಎಷ್ಟು ಲಕ್ಷ ಖರ್ಚಾಗಲಿ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಸಭೆ ಕರೆದು ಸಭೆ ಪ್ರಾರಂಭ ಮಾಡಿ ಎಲ್ಲ ಅಂದರೆ ಸಭೆ ಒಂದು ಬೇರೆ ಒಂದು ಹೆಜ್ಜೆ ಇದ್ದೀವಿ. ಅದು ನನ್ನ ಕನಸು ಸೇರಿದ್ದು ಗಮನ ಕೊಟ್ಟು ಅಲ್ಲಿಗೆ ಆಗಲಿ. ಸಮಸ್ಯೆಗಳು ಎಲ್ಲರ ಜೊತೆ ಬಂದಾಗ ಬೇರೆ ರೂಪ ತಗೊಳ್ಬೇಕಾಯ್ತು, ಇನ್ನೊಂದು ರೂಪದಲ್ಲಿ ಬಂದ್ಬಿಟ್ಟದು ಹೀಗಾಯಿತು. ಭಾಳ ಜಾಸ್ತಿ ಮಾತಾಡೋದು ಅನಿಸುತ್ತೆ, ನನ್ನ ಆಸೆ ಅಷ್ಟೇ. ಈ ಒಂದು ಪುಸ್ತಕ ಇದೆ, ಇದು ರನ್ಔಟ್ ಇದೆಯಲ್ಲ, ಅದು ರನ್ಔಟ್ ಆಗಿ ಸಂಪತ್ತು ಯಾವತ್ತು ರನ್ಔಟ್ ಆಗೋದೇ ಬೇಡ, ಅವ್ರಿಗೆ ಇಲ್ಲೇ ಇರಬೇಕು, ಅದು ಸ್ಕ್ರೀನ್ ಒಳಗಡೆ ಇರಬೇಕು, ಅವ್ರಿಗೆ ಮಾಡ್ತಾನೆ ಇರಬೇಕು, ವಾಲ್ಯೂಮ್ ಒಳಗೆ ಮಾಡ್ತಾನೆ ಇರಬೇಕು, ನಾವು ಪ್ರೇಕ್ಷಕರು ನೋಡ್ತಾ ಇರಬೇಕು ಅನ್ನೋದು ಅವರಿಗೆ ಮಾತು ಹೇಳ್ತಾ ನನ್ನ ಅನಿಸಿಕೆ ಹೇಳ್ತೇನೆ. ಬಾಬಣ್ಣ ಅವರು ಇವತ್ತು ಏನು ಇಲ್ಲಿ ಚಿಕ್ಕ ಸಮಯ ಹೇಳ್ತೀನಿ, ದೊಡ್ಡ ಮಟ್ಟದ ತಂದ್ಬಿಟ್ಟದನ್ನು ನೀವೆಲ್ಲ ಉದ್ಯಮ ಸಂಬಂಧಪಟ್ಟಂಗೆ ಎಲ್ಲ ಕೆಲಸ ಮಾಡಿಕೊಡಿ, ಬರವಣಿಗೆ ಮೂಲಕ ಮಾಡಿಕೊಡಿ, ನಮಗೆಲ್ಲರಿಗೂ ಒಂದು ತಿಳುವಳಿಕೆ ಕೊಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಭಾಳ ಉತ್ತಮ ರೀತಿಯಲ್ಲಿ ಮಾಡುವಂಥ ಕರೆದುಕೊಂಡು ನಮಗೆ ಒಂದೆರಡು ಮಾತು ಅವಕಾಶ ಮಾಡಿಕೊಟ್ಟು ಸಂಪತ್ತವರಿಗೂ ಅವರ ಕಂಪನಿ ಎಲ್ಲ ಸಿಬ್ಬಂದಿಗಳಿಗೂ ಹಾಗೂ ಇಲ್ಲಿ ಬಂದಂಥ ನಿಮ್ಮೆಲ್ಲರಿಗೂ ನನ್ನ ಆನಂದ ಅಂತ ವಂದನೆಗಳನ್ನು ಹೃದಯಕ್ಕೆ ನಾಟುವಂತೆ ಮಾತಾಡಿದ ನಮಸ್ಕಾರ, ನಮಸ್ಕಾರ. ಮತ್ತೆ ನನ್ನ ಹಿರಿಯ ಅಣ್ಣ ನಂತರ ವಿಜಯ್ ಕುಮಾರ್ ಮಾತನಾಡ. ಎಲ್ಲರಿಗೂ ನಮಸ್ಕಾರ. ಈ ಶುಭ ದಿನ ಮೂವರು ವೆಜನ್ಸ್ ಆಲ್ರೆಡಿ ಎಲ್ಲರೂ ತಮ್ಮ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನಾನು ಕೊನೆಯಲ್ಲಿ ಮಾತಾಡ್ತೀನಿ ಇರಲ್ಲ ಅಂದ್ಕೊಳ್ತೀನಿ, ಆದರೆ ಒಂದೆರಡು ಮಾತಾಡ್ತಾ ಇರ್ತದೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದಂಥ ಪದ್ಮಶ್ರೀ ನಮ್ಮಣ್ಣ ಗಿರೀಶ್ ಕಾಸರನವರೇ ಹಾಗೂ ಚಲನಚಿತ್ರ ಮಾಧ್ಯಮ ಮಂಡಳಿ ಅಧ್ಯಕ್ಷರಾದ ಸನ್ಮಾನ್ಯ ಥಾಮಸ್ ಡಿಸೋಜರ್ ಅವರೇ ಹಾಗೂ ನಮ್ಮ ಹಿರಿಯರು ಚಿತ್ರರಂಗಕ್ಕೆ ಬೇಕಾದಂಥ ವ್ಯಕ್ತಿ ಎಲ್ಲ ರಂಗದಲ್ಲಿ ತೋರಿಸ್ಕೊಂಡಿರ್ತಕ್ಕಂಥ ಅಕಾಡೆಮಿ ಅಧ್ಯಕ್ಷರಾದ ಸನ್ಮಾನ್ ಶ್ರೀ ರಾಜೇಶ್ ಸಿಂಗ್ ಬಾಬು ಅವರೇ ಹಾಗೂ ಪತ್ರಿಕಾ ಮಿತ್ರರೇ ಹಾಗೂ ಇಲ್ಲಿ ಆಗಮಿಸಿರುವ ನಮ್ಮ ಸಂಪತ್ರ ಸ್ನೇಹಿತರೇ ಎಲ್ಲರಿಗೂ ನನ್ನ ತುಂಬ ಸಂತೋಷ, ತಮ್ಮೆಲ್ಲರೂ ಸ್ವಾಗತ ಹಾಗೂ ಧನ್ಯವಾದಗಳು. ಸಂಪತ್ ರಾಜು ಅವ್ರ ಬಗ್ಗೆ ಹೇಳಬೇಕು ಅಂದರೆ ಈ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಸಾಹಸ ವಿಷ್ಣು ಇಲ್ಲ, ಅವ್ರನ್ನ ನೆನೆಸ್ಕೊಂಡ್ರಲ್ಲ ಅದು 2 ಸಾಲ. ಯಾಕೆಂದರೆ ಜೀವನದಲ್ಲೆಲ್ಲ ಮರ್ತೋಗ್ತೀವಿ, ಅವರಿಗೂ ನೆನ್ಪಿಟ್ಕೊಳ್ಳೋದಕ್ಕೆ. ಆ ಸಂದರ್ಭದಲ್ಲಿ ನಾನು ಭೇಟಿ ಮಾಡಿದ ನಂತರ ನೆನಪು ಮಾಡಿದ್ರ ಅದನ್ನು ತುಂಬ ಸಂತೋಷ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಇಂಥರ ನಮ್ಮ ರನ್ಔಟ್ ಪುಸ್ತಕ ಬಗ್ಗೆ ಎಲ್ಲರೂ ವಿಚಾರಣೆ ಮಾಡಿದ್ದಾರೆ. ಆದರೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಪುಸ್ತಕ ಪರ್ಚೇಸ್ ಮಾಡಿ ಕೊಂಡ್ಕೊಂಡು ತಮ್ಮ ತಮ್ಮ ಸ್ನೇಹಿತರಿಗೆ ಕೊಟ್ಟು ಇದರಲ್ಲಿ ಏನಿದೆ ಅಂತೆಲ್ಲ ತಿಳ್ಕೊಂಡು ಎಲ್ಲ ಮತ್ತೆ ಪರಿಚಯ ಮಾಡಿಕೊಟ್ರೆ ತುಂಬ ಸಂತೋಷ. ಮಾತಾಡಿದ್ವಿ, ಕಾಫಿ ಕುಡಿದು ಹೋಗ್ಬಿಟ್ರೆ ಅದು ಪ್ರಯೋಜನ ಆಗಲ್ಲ. ಬಂದಿರ್ತಕ್ಕಂಥ ನಾವೆಲ್ಲರೂ ಅವ್ರು ಶುಭ ಕೋರಿಕೆ ಬಂದಿದ್ದೀವಿ. ಅವ್ರು ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಇನ್ನೂ ಉನ್ನತ ಪುಸ್ತಕಗಳು ಒಳ್ಳೆಯ ಪುಸ್ತಕ ಬರೀಬೇಕು. ನನ್ನ ಕರ್ತವ್ಯ ಏನಂದರೆ ದಕ್ಷಿಣ ಭಾರತ ಚಲನಚಿತ್ರ ಮಾಧ್ಯಮ ಮಂಡಳಿಯ ಈಗ ಉಪಾಧ್ಯಕ್ಷ ಆಗಿದ್ರಿ. ಮುಂದಿನ ದಿನಗಳಲ್ಲಿ ಭಗವಂತನ ಆಶೀರ್ವಾದ ನಮ್ಮ ಸದಸ್ಯರ ಮತದ ಮೇಲೆ ಆಧಾರವಿದೆ. ನಾನು ಗೆದ್ದ ನಂತರ ದಕ್ಷಿಣ ಭಾರತ ಮಾಧ್ಯಮ ಮಂಡಳಿಯಲ್ಲಿ ಈ ಪುಸ್ತಕಗಳನ್ನು ನಮ್ಮ ಸಂಪಾದನೆ ಕರ್ಕೊಂಡು ಅಶೇರ್ ಮಾಡಿ ಅಲ್ಲಿ ಸಹ ಬಿಡುಗಡೆ ಮಾಡಬೇಕು ಅಂತ ನನ್ನ ಆಸೆ. ನಮ್ಮ ಸಂಪಾದನೆ ಗೊತ್ತಿದ್ದಾರೆ, ಪಕ್ಕದ ರಾಜ್ಯದಲ್ಲಿ ಗೊತ್ತಾಗಬೇಕು ಅಂತ ನಮ್ಮ ಕರ್ತವ್ಯ. ಯಾಕೆಂದರೆ ಅಂಗಡಿಯಲ್ಲಿ ಒಂದು ಕೋಟಿ ಇರೋದ್ರಿಂದ ಅದು ಕರ್ಕೊಂಡು ಹೋಗಿ ಕನ್ನಡದಲ್ಲಿ ಒಂದು ಪುಸ್ತಕ ಬಿಡುಗಡೆ ಮಾಡೋಣ, ತಮಿಳು, ತೆಲುಗು, ಇಂಗ್ಲೀಷಲ್ಲಿ ಪುಸ್ತಕ ಮಾಡೋಕ್ಕೆ ನನ್ನ ಸಂಪೂರ್ಣ ಸಹಕಾರ ಬೆಂಬಲ ವಿದ್ಯಾರ್ಥಿ ಎಲ್ಲ ಪುಸ್ತಕ ಪ್ರಿಂಟಿಂಗ್ ಆಗ್ಬೋದು ಅಥವಾ ಕರ್ನಾಟಕ ಓದಬಹುದು, ದಕ್ಷಿಣ ಕರ್ಕೊಂಡು ಹೋಗಿ ಅಲ್ಲಿ ಪುಸ್ತಕ ಬಿಡುಗಡೆ ಮಾಡಿಕೊಡ್ತೀನಿ. ಇಂಥ ಸಂದರ್ಭದಲ್ಲಿ ನನ್ನನ್ನು ನೆನೆಸ್ಕೊಂಡು ನನ್ನ ಆತ್ಮೀಯರ ಸಂಬಂಧಗಳನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅನಂತ ಧನ್ಯವಾದಗಳು. ನಾವು ಹೃದಯ ತುಂಬಿ ಮಾತಾಡೋದು ಮತ್ತು ನಮಗೆ ಸಹಕರಿಸೋದು ಕೇಳಿದ್ದಕ್ಕೆ ದೊಡ್ಡ ಅಭಿನಂದನೆಗಳು. ಮತ್ತು ನಿಮಗೆ ಈಗ ಕಾರ್ಯಕ್ರಮ ಅಂತಿಮ ಘಟ್ಟಕ್ಕೆ ಬಂದಿದೆ. ಈಗ ಹಿರಿಯರಿಗೆ ಒಂದು ಸಣ್ಣ ಸನ್ಮಾನ. ಸಾಕಣ
ಸನ್ಮಾನ ಪಕ್ಷ ಸ್ವಾಗತ ಮೊಟ್ಟಿಗೆ ಒಬ್ಬರು ಹಾಕಿ ಸಂಪ್ರದಾಯ ಇರಿ ಹಾಕಿ ಸ್ವಲ್ಪ ಆಗ್ಲಿಲ್ಲ ಈ ಕಡೆ ತಿರ್ಕೊಳ್ಳಿ. ಎರಡು ನಿಮಿಷ ನಮ್ಮ ಅತಿಥಿಗಳಿಗೆ ಸನ್ಮಾನ ಮಾಡ್ತೀವಿ. ಕೇಶವಣ್ಣ ನಮ್ಮ ಗುರುಗಳು ಮತ್ತೆ ಸಿನಿಮಾ ನಿರ್ದೇಶಕರು ಅವರಿಗೆ ಬನ್ನಿ ಶಾಮರಾಜ್ ಅವರು ಸಿನಿಮಾ ನಿರ್ದೇಶಕರು ಪತ್ರಕರ್ತರು ನಿರ್ದೇಶಕರು ಮನೋಹರ್ ಸರ್ ಬರಬೇಕು. ಬೇಗ ಬೇಗ ಬನ್ನಿ ಬನ್ನಿ ಧನರಾಜ್ ಸರ್ ಮತ್ತೆ ನಿರ್ಮಾಪಕರು ಧನರಾಜ್ ಸರ್ ಬರಬೇಕು. ಎಲ್ಲರೂ ಸರ್ ಬನ್ನಿ ಬನ್ನಿ ಬಾಣ 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 ಹೌದು ಆಮೇಲೆ ಆತ್ಮೀಯ ಮುಂದೆ ಬಾ ಹಿಂದೆ ನಟರು ಆಟದ ನಾಯಕ ನಟರು ಪ್ರಸನ್ನ ಅವರು ಹಿರಿಯ ನಟರು ಬನ್ನಿ. ನಮ್ಮ ಪ್ರಿಯರು ಗಣೇಶ್ ಅವ್ರು ಬರಬೇಕು. ಬನ್ನಿ 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 ಪ್ಲೀಸ್ ಕಮ್ ಮಂಜು ನನ್ನ ಮಿತ್ರ ನಮ್ಮ ಕರೆಕ್ಟ್ ಬಾಬಾ ಮಂಜು ಸಿನಿಮಾ ನಿರ್ದೇಶಕರು ಚಂದ್ರಶೇಖರ್ ಬರಬೇಕು. ಚಂದ್ರಶೇಖರ್ ಪ್ರಸನ್ನ ಅವರು ಬರ್ಬೇಕು. ಆಯ್ತಾಯ್ತು ಬನ್ನಿ ಬನ್ನಿ ಕೊಟ್ಟು ಧರ್ಮ ಸರಿ ಕಡೆ ಚಂದ್ರು ಬಾಬಾ ಬೇಗ ಬಾ. ಷಣ್ಮುಖಂ ಸರ್ ಬರಬೇಕು. ಬನ್ನಿ ಬನ್ನಿ ಷಣ್ಮುಖಂ ಸರ್ ಹಿರಿಯ ಕಲಾವಿದರು. ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಮ್ಮ ಗುರುಗಳು ಮತ್ತು ಹಿರಿಯರೆಲ್ಲರೂ ಬಂದು ನನ್ನ ಕಾರ್ಯಕ್ರಮದಲ್ಲಿ ನನ್ನ ಸ್ಕ್ರಿಪ್ಟ್ಗೆ ನನಗೆ ಯಶಸ್ಸು ಕೋರಿದ್ದಾರೆ. ಮತ್ತೆ ಮುಂಬರುವ ದಿನಗಳಲ್ಲಿ ನಾನು ಮಾಡಬೇಕಾದ ಜವಾಬ್ದಾರಿ ಬಗ್ಗೆ ಹೆಚ್ಚು ಮಾಡಿಕೊಟ್ಟಿದ್ದಾರೆ. ನನ್ನ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ. ಮತ್ತೆ ಈ ಕನ್ನಡ ಸಂಬಂಧಪಟ್ಟ ನನಗೆ ನನ್ನ ಸಾಧ್ಯದಷ್ಟು ಮತ್ತೆ ಸಿನಿಮಾ ಮಾಡ್ತೀನಿ. ಸೊ ನನ್ನ ಗುರುಗಳ ಒಂದು ಆಶೀರ್ವಾದ ನನ್ನದೇ ಅಂತ ಅನ್ಕೊತಾ ಇದ್ದೀನಿ. ಸೊ ನಿಮಗೂ ಮತ್ತೆ ಎಲ್ಲರಿಗೂ ನಾನು ಮತ್ತೊಮ್ಮೆ ಶಿರವಹಿಸಿ ನಮಸ್ಕಾರ ಮಾಡ್ತಾ ಇದ್ದೀನಿ. ರೆಡಿ ಸರ್ ರೆಡಿ
ಫೋಟೋ ಬುಕ್ಕು ಒಂದು ತಗೊಳ್ಬಿಡ ಆಮೇಲೆ ನೀನು ತಗೊಂಡ್ರಿ ನಾನು ಇದೇ ನಂತರದಲ್ಲಿ ರಾಜ್ಪುರ ಅವರು ಕಾಲ ವಿಧಿವಶರಾದಾಗ ಆರಂಭದಲ್ಲಿ ಮೊದಲ ಬಾರಿಗೆ ಅಣ್ಣ ಅಜರಾಮರ ತಮ್ಮ ಪುಸ್ತಕವನ್ನು ಬರೆದಿದ್ದು ನಾನೇ. ಆ ನಂತರ ಅವರು 1 ವರ್ಷದ ನಂತರದಲ್ಲಿ ಅಣ್ಣ ನೀವಿಲ್ಲದ ಹೊತ್ತು ಅಂತ ರಾಜ್ಪುರ ಅವ್ರ ಬಗ್ಗೆ ಬರೆದೆ. ಮತ್ತೆ ನಮ್ಮ ಗೌಡ ಸರ್ ಗಣೇಶ್ ಅವ್ರ ಬಗ್ಗೆ ಬರೆದೆ. ಹೀಗೆ ಹಲವಾರು ಪುಸ್ತಕಗಳನ್ನ ಬರೆದಿರೋ ನನಗೆ ಕಳೆದ ವರ್ಷ ಭಾರತೀಯ ಚಲನಚಿತ್ರರಂಗಕ್ಕೆ 100 ವರ್ಷ ತುಂಬಿದೆ. ಆ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗಕ್ಕೆ 80 ವರ್ಷ ತುಂಬಿರುವಂಥ ಸಂದರ್ಭದಲ್ಲಿ 100 ವರ್ಷ ತುಂಬಿರೋ ಭಾರತೀಯ ಚಿತ್ರರಂಗಕ್ಕೆ ಮತ್ತೆ ಕನ್ನಡದ 80 ವರ್ಷದ ಸಂದರ್ಭದಲ್ಲಿ ನಾನೇನಾದ್ರೂ ಮಾಡಬಹುದಾ? ಮತ್ತೆ 100 ವರ್ಷದ ಚಿತ್ರರಂಗದಲ್ಲಿ ಬೇರೆ ಬೇರೆ ಭಾಷೆಯವರೆಲ್ಲ ಸಂಭ್ರಮವನ್ನು ಆಚರಿಸ್ಕೊಂಡಿದ್ದಾರೆ. ಹಾಗಾಗಿ ನಾನು 100